ತಿಂಗಳ ಮ್ಯಾಗ ಹೆಂಗ ಪರಕ್ ಇರ್ತಾವ ಕೂಸುಗಳ ಇಲ್ಲ ತಿಂಗಳ ಮ್ಯಾಗ ಪರಕ್ ಇಟ್ಟಿಲ್ಲ ಆಕಿ ಬರೇ ಹತ್ತೋರ ಹಣಿ ಮ್ಯಾಗಿನ ಚಿನ್ನ ಪರಕ್ ಇಟ್ಟಿದ್ದಳು ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಗಮ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ ಹೆಣ್ಣಿನ ಕಾಲಾಗೋ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರು ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರು ಗೋಮ ದೇವತ್ಯಾರ ಕೂಡಿ ಹಚ್ಚಿಕೊಂಡ್ರೆ ಗೋಮ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರು ಗೋಮ ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗುಡ ವನವಾಸ್ವಾದೋ ತಮ್ಮ ಸತಿಗುಡ ವನವಾಸ್ವಾದೋ ತಮ್ಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ವನವಾದು ಕಾಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನ ವನವಾದು ಕಾಮ ಹೆಣ್ಣಿಗಾಗಿ ಹತ್ತಿದಾನು ಧರ್ಮ ಹೆಣ್ಣಿಗಾಗಿ ಕೀಚಕ್ ಸತ್ತ ಹೋಮ ಹೆಣ್ಣಿಗಾಗಿ ಕೀಚಕ್ ಸತ್ತ ಹೋಮ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಮ್ಮ ಭೀಮ ಕಣದಾಳ ಹುಡುಗ ಅಣ್ಣ ನಿಮ್ಮ ಭೀಮ ಸೂರ ಬಡ್ಯಾವ ಅಣ್ಣ ನಿಮ್ಮ ಭೀಮ ತಾಳ ಬಡ್ಯಾವ ಕೇಳೋ ಎನ್ನವಮ್ಮ ದಾರಿಯೋಳು ಸಾವಳಗಿಯ ಗ್ರಾಮ ಶ್ರೀ ಸಿದ್ಧ ಜನದಾನೋ ಹೇಮ ಶ್ರೀ ಸಿದ್ಧ ನನದಾನೋ ಹೇಮ ಆದಿಶಕ್ತಿ ಹಸ್ತಿ ಕದಸ್ತಗಿರ ಪಡ್ಕೊಂಡ ಕವಿ ನೇಮ ಜಗತ್ತಿನೊಳಗ ಪಡಕೊಂಡ ಕವಿ ನೇಮ ಶಕ್ತಿನ ಕೊಂಡಾಡಿ ಪಡಕೊಂಡ ಕವಿ ನೇಮ ಆದಿಶಕ್ತಿ ಹಸ್ತಿ ಕದಸ್ತಗಿರ ಪಡ್ಕೊಂಡ ಕವಿ ನೇಮ ಎಲ್ಲಿ ತಂದು ಬಿಟ್ಟಾನೆಪ್ಪ ಕಣದಾಳ ಲಕ್ಷ್ಮಣ ಸುದ್ದಿ ಬಂದತ್ ಹೆಂಗ ಗಾಡಿ ಸನಿದಾಗ ಎಲ್ಲಿ ಗಟಾರ ದಂಡಿಗೆ ಗಟಾರ ದಾಂಡಿಗೆ ಇವ್ರದ ಅದು ನಾವೊಂದು ಮಾತು ಕೇಳಿದೀವ್ರಿ ಅವಂಗ ಏನತ್ತ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಅನಸೂಯನ ಮನೆಯಾಗಿದ್ದಾಗ ಎಷ್ಟು ತಿಂಗಳದವರಾಗಿ ಬಿದ್ದಿರೋ ಕೂಸುಗಳಾತ ನಾ ಕೇಳೀನಿ ಹೇಳ ನಾವು ಮಾತು ಮಲು ಇಟ್ಟು ಕೇಳಿವಪ್ಪ ಮಾತಿನಾಗ ಭಾಳ ಪೇಚದ ಪೇಚ್ ಐತ್ಲಿ ಗೊತ್ತಿಲ್ಲ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಏಸು ತಿಂಗಳದ ಕೂಸುಗಳಾಗಿ ಬಿದ್ದಿರ ಅಂಡ್ಲಿ ಇವೇನು ಹೇಳೇನ್ರಿ ಯಾವ ಬ್ರಹ್ಮ 5 ತಿಂಗಳದಾವ ಇದ್ದತ್ತ 7 ತಿಂಗಳು ವಿಷ್ಣು 7 ತಿಂಗಳದಾವ ಇದ್ದತ್ರಿ ಅವನು ಮಾತೈತಿದ ವಿಷ್ಣು 7 ತಿಂಗಳದಾವ ಮಹೇಶ್ವರ 3 ತಿಂಗಳದಾವ ಇದ್ದ ಅಂತ ಹೇಳತ್ಯಾರ ಲಕ್ಷ್ಮಣ ನನಗೊಂದು ಜರ ಸಂಶಯ ಬರ್ತದ ಹೆಂಗ 5 ತಿಂಗಳ 7 ತಿಂಗಳ 3 ತಿಂಗಳತ್ತ 3 ಮಂದಿಗೆ ಫರಕ್ಕಿಟ್ಟಿ ಹೊರಕಿಟ್ಟು ಹೇಳ್ಯಾನ ಅನಸೂಯ ದೇವಿ ಕೂಸುಗಳ ನೀರು ಹೊಡೆದ ಕೂಸುಗಳು ಅದು ಅದು ಯಾನ 3 ಮಂದಿಗೆ ಒಂದ ಪೆಟ್ಟಿಗೆ ನೀರು ಹೊಡೆದಾಳೋ ಯಾನ 3 ತಿಂಗಳ ಮೇಲೆ ನೀರು ಹೊಡೆದಾಳೋ ಒಂದ ಪೆಟ್ಟಿಗೆ ನೀರು ಹೊಡೆದಾಗನ ಒಂದ ಜಾಗಕ್ಕ ಒಂದ ಪೆಟ್ಟಿಗೆ 3 ಕೂಸುಗಳಾಗ್ಯಾವ ಮತ್ತಪ್ಪ ಮತ್ತ ವಯಸ್ಸು ಹೆಂಗ ಫರಕ್ ಆತು ಯಾನ ತಿಂಗಳು ಬಿಟ್ಟು ಬಿಟ್ಟು ಹೊಡೆದಾಳ ಅವ್ರಿಗೆ ನೀರು ಹಾಕಿ ಆಕೆ ಹೊಡೆದಲ್ಲಿ ಇವ್ ಹೊಡೆದಾನ ಹೋಗಿ ತಿಂಗಳು ಬಿಟ್ಟು ಬಿಟ್ಟು ಮಳೆ ಹಿಡದದ ಗಂಡ ಹಾಡೋಂಗಿನ ಪಕ್ಕ ಮಳೆ ಬಿಡುವಾತು ಹಾ ತಿಂಗಳ ಮ್ಯಾಗ ಹೆಂಗ ಫರಕ್ ಇರ್ತಾವ ಕೂಸುಗಳ ಇಲ್ಲ ತಿಂಗಳ ಮ್ಯಾಗ ಪರಕ್ಕಿಟ್ಟಿಲ್ಲ ಆಕಿ ಬರೇ ಹತ್ತೋರ ಹಣಿ ಮ್ಯಾಗಿನ ಚಿನ್ನ ಪರಕ್ಕಿಟ್ಟಿದ್ದಳ ಬ್ರಹ್ಮ ವಿಷ್ಣು ರುದ್ರ ಕೂಸಾಗಿ ಆಡುವತ್ನ್ಯಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಬರ್ತಾರ ಅನಸೂಯನ ತ್ಯಾಕ
ಇವ ಮೂರು ಒಂದ ಥರ ಕೂಸಾಗ್ಯಾವ. ಹ್ಮ್ ಅಟ್ಟ ಬೆಳಗ ಅಟ್ಟ ಹಂಗ ಒಂದ ಥರ ಆಗ್ಯಾವು. ನಾವು ಹೆಂಗೆ ಮಾಡೋನು ಹೆಂಗೆ ಕಂಡು ಹಿಡಿನೋ ಅಂತ ಕೇಳ್ರಿ ಅವ್ರು ಮೂರು ಮಂದಿ. ಹೇಳ್ರು ಅವಾಗ ಹೇಳ್ತಾಳೆ, ಏನತ್ತ? ಬಾಯಿ ಮೂರು ಮಂದಿ ಹನಿ ಮ್ಯಾಗ ಒಂದೊಂದು ಗುರುತ ಇಟ್ಟನಿ, ಆ ಗುರುತಿನ ಮೇಲೆ ನಿಮ್ಮ ಗಂಡನ ಕೂನ ಹಿಡ್ಕೊರಿ ಅಂದಳಾಕಿ. ಹಾ ಈ ಬ್ರಹ್ಮ ಹೆಂಗ ಕೂನ ಹಿಡ್ದಳ? ಹಾ ಬ್ರಹ್ಮನ ಹೆಗಲು ಹಿಡ್ಕೊಂಡು ಸೊಂಟ ತಕ್ಕ ಜನಿವಾರ ಇತ್ತು ಕೊಳ್ಳಾಗ. ಹೌದು. ಬ್ರಹ್ಮದೇವ ಕೂಸಾಗಿ ಬಿದ್ದಿದಲ್ಲ, ಬ್ರಹ್ಮದೇವನ ಮೈ ಮ್ಯಾಗ ಜನಿವಾರಿತ್ತು. ಯಾವ ಸರಸ್ವತಿ ಇದೆ ನನ್ನ ಗಂಡ ತೇಳ್ ಕೈಯಾಗ ತಗೊಂಡಳ, ಕೂನ ಹಿಡ್ದ. ಕೂನ ಹಿಡದಳ. ಹಾ ಇವ್ ಹೇಳ್ತಾನ ತಿಂಗಳ ಮೇಲೆ ನೋಡಿ ಹಿಡ್ದಾರ ತಿಳಿ. ಇವಂದ ಅಗದು ಬೇರೆ ಐತಿ ಬೇಡಿ ಒಂದ. ಇನ್ನ ವಿಷ್ಣು ದೇವನ ಹಾ ಹೆಂಗ ಕೂನ ಹಿಡದಳಪ್ಪ ಅಂದ್ರೆ, ಹಾ ಅಂದ್ರ ಅವಂಗ ಹರಿನಾಮ ಇತ್ತು. ಹಣಿ ಮ್ಯಾಲ ಹರಿನಾಮ ಇತ್ತ. ಹಣಿ ಮ್ಯಾಲ ಹರಿನಾಮ ಇತ್ತು. ಲಕ್ಷ್ಮಿ ಅತ್ತಾಳಿದೆ ನನ್ನ ಗಂಡ ತಿಳ್ಕೊಂಡು ಹಿಡಿದಳು. ಹಾ ಮುಂದೆ ಪರಮಾತ್ಮ ಒಂದ ಉಳಿತಲ್ಲ, ಮತ್ತು ಪಾರ್ವತಿ ಕಂಡು ಹಿಡಿದು ಕೈಯಾಗ ಹಿಡ್ಕೊಂಡು ಹೋಗ್ಯಾಳ. ಹಾ ಇವ್ರು ಬಂದಾರ ಈಗ. ಅವ್ರು ತಿಂಗಳ ಪರಕ್ಕಿದ್ದು ಅಂತ ಹೇಳಿ, ತಿಂಗಳ ಪರಕ್ಕಿಲ್ಲ ಇರ್ಲಕ್ ಸಾಧ್ಯನೇ ಇಲ್ಲ. ಇಲ್ಲ ತಿಂಗಳ ಪರಕ್ ಇಳ್ತಿದ್ವು ಅಂದ್ರೆ ಅನಸೂಯ ಅಜ್ಞಾನ 3 ತಿಂಗಳ ಮೇಲೆ 4 ತಿಂಗಳ ಮೇಲೆ ನೀರು ಹೊಡೆದಿಲ್ಲ. ಇಲ್ಲ ಒಂದ ಪೆಟ್ಟಿಗೆ ಹೊಡೆದಾಳ ನೀರ. ಹಾ ಇದು ನೀ ಕೇಳಿರುವಂತ ನೀ ಹೇಳಿರುವಂತ ಉತ್ತರ ಸ್ವಲ್ಪ ಒಳಗೆ ಪರಕ್ ಬಿದ್ದು ಸುಳ್ಳಾಗ್ತೈತಿ ಲಕ್ಷ್ಮಣ. ಹಾ ಅದಕ್ಕೆ ಇರ್ಲಿಪ್ಪ. ಮಹಾದೇವ್ ಕೋನ ಹಿಡಿಬೇಕಾದ್ರೆ ಹಾ ಹಣಿ ಮ್ಯಾಲ 3 ಬಟ್ ವಿಭೂತಿತ್ತು ನೋಡಿ. ಇಬ್ಬರು ಹೋಗ್ಯಾರ ಅಂದ್ರೆ ಉಳ್ದವ ಒಬ್ಬನಲ್ಲ ಅಲ್ಲಿ. ಹಾ ಅಟ್ರ ಮ್ಯಾಗ ಕೋನ ಹಿಡ್ದಾಳಕಿ. ಈಗ ಎಲ್ಲಿಗೆ ತಂದಿಟ್ಟಾರಿ? ಹಾ ನಿರಾಕಾರದಾಗ ಹೆಣ್ಣಾಗಿಲ್ಲ ಅಂತ ಮೂಲ ಸ್ತಂಭದಾಗ ಬರ್ದೈತಿ. ಬರದಿಟ್ಟೈತಿ. ಹೆಚ್ಚು ಕಮ್ಮಿ ಅನ್ನ ಬಾರದಂದರ ಶಕ್ತಿ ಸಂಬನ ಜೋಡಲ್ಲ ಆಕಿ ಸರಿ ಅಲ್ಲ ಏನೇ ಹೇಳತ್ತೇನ್ರಿಪ್ಪ. ಅದಕ್ಕೆ ನಮ್ಮ ಲೆಕ್ಕ ಹೆಂಗ್ ಇಡ್ಬೇಕಾಗ್ಯದರೀಗ? ಹೆಂಗ? ಆದಿ ಯುಗ ಹಿಡ್ದ ಆದಿಶಕ್ತಿ ಇದ್ದಕ್ಕಿ. ಪೈಲೆ ಯುಗ ಹಿಡ್ದನ ಮೊದಲ ಶಕ್ತಿ ಅದಾಳ. ಈಗ ನಿರಾಕಾರ ನಿರ್ಗುಣ. ಇದ್ರ ಅಚ್ಚಿ ಕಡೆ ಆದಿ ಯುಗ. ಆದಿ ಯುಗದಾಗ ಸಹಿತ ಆಕಿನ ಅದಾಳ. ಅದಕ್ಕೆ ಸ್ವಲ್ಪ ಇದ್ರ ಬದ್ದಲ ವಿಷಯ ಹೇಳಿ ಅವಂಗ ಕೊಟ್ಟ ಬಿಡುನ್ರಿ. ನಡಿಲಿ ಸಣ್ಣ ನಡಿಲ್ಲ. ಆದಿಯುಗ ಹಿಡದ ಆದಿಶಕ್ತಿ ಏತಾಕಿ ಓದಿ ನೋಡವೇದಿನ ಗೋಟ ವಾದ ವಿವಾದ ನಡೆಸಿದೆವು ಆಡಮೋಟ ನಿನ್ನ ತಕ್ಕಸು ಮುಳ ಹಾಡಂಗ ನೋಡಿ ಗಾಟ ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಏ ಬಲ್ಲವ್ರು ಅಂತಾರ ಆಡಮೋಟ ಕೇಳೋ ಏ ಬಲ್ಲವ್ರು ಅಂತಾರ ಆಡಮೋಟ ಕೇಳ ಕಿವಿ ಕ್ವಾಟ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿಯ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪರಬ್ರಹ್ಮ ಹುಟ್ಟಿ ಬಂದ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ಪರಶಕ್ತಿ ರಚಿಸಳ ದಿಕ್ಕಗಳ ಎಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ತಗಿ ಬ್ಯಾಡ ತಂಟ ಹೃದಯದಿ ಹರ ಜನಿಸಿದ ಖರೆ ಏ ನಿನಗೇನ ಗೊತ್ತಾದ ಗರ್ವಿಷ್ಟ ಕೇಳೀವಿ ಪಾಷ್ಟ ಏ ನಿನಗೇನ ಗೊತ್ತಾದ ಗರ್ವಿಷ್ಟ ಕೇಳೀವಿ ಪಾಷ್ಟ
ಲಕ್ಷ್ಮಿ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಏ ಶಕ್ತಿ ಪುರಾಣ ಹಿಂಗ ಬರದೇಟ ಅಕ್ಕಿದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಾಟ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಏ ಗಿರವಾಣಿ ಗ್ರಂಥ ಹಿಂಗ ಬರದೇಟ ಕೇಳ ಗರ್ವಿಷ್ಠ ಏ ಗಿರವಾಣಿ ಗ್ರಂಥ ಹಿಂಗ ಬರದೇಟ ಕೇಳ ಗರ್ವಿಷ್ಠ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಬಗಲಾಗ ತಾಯಿ ಬಗಲಾಗ ಕೂಡಿ ಉಂಡಾರು ಒಂದೇ ಆಗಲಾಗ ಕೋಟಿ ದೇವತೆಯರೆಲ್ಲ ತಗಲ ತಾಯಿ ತೊಗಲಾಗ ತಾಯಿ ತೊಗಲಾಗ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟರ ಮೊಗಲಾಗ ಮೊಗಲಾಗ ಇಟ್ಟರ ಮೊಗಲಾಗ ಅಗಮ ನಿಗಮ ಭೋಗೋಲ ತೊಗಲಾಗ ಏ ಕ್ರಿಯಾ ವಿಚ ಜ್ಞಾನ ಮೂರ ಒಮ್ಮೆಲೆ ಅರಿಮುಟ್ಟ ಜ್ಞಾನ ಮೂರು ಒಮ್ಮೆಲೆ ಅರಿಮುಟ್ಟ ಕ್ರಿಯಾ ವಿಚ ಜ್ಞಾನ ಮೂರ ಆಮೇಲೆ ಅರಿಮುಟ್ಟ ಏ ಅಂಧಕಾರ ಅದರದೊಂದ ತಿಳಿಗೋಟ ನಿನಗ ಮಂದ ಮತಿ ಅಂತಾರ ಚರಕಟ ಶಕ್ತಿ ಕಮ್ಮಿ ಅಂದ್ರ ಏ ಪಲ್ಲ ಅವ್ರ ಅಂತಾರ ಆಡಮೂಟ ಕೇಳಂಗರು ಮತ್ತೇನು ಹೇಳತ್ತೇನಪ್ಪ ಏನ್ ಹೇಳ್ತಾನ ಈಗ ಸುದ್ದಿ ಬೇರೆ ತಂದಾರಿ ಮತ್ಯಾವುದು ಕೃಷ್ಣ ಪರಮಾತ್ಮ ದುಷ್ಟ ದುಶ್ಯಾಸನ ಸೀರಿ ಸೆಳಿಯುವಾಗ ಹಾ ಹಾ ಕರಿಯವಿದ್ದಳು ದುರ್ಗವಿದ್ದಳು ಮರಗವಿದ್ದಳು ಎಲ್ಲವಿದ್ದಳು ಹಾ ಇವೆಲ್ಲ ದೇವತೆಯರು ಬಂದು ಸೀರೆ ಕೊಡ್ಬೇಕಾಗಿತ್ತಲ್ಲ ನಿಮ್ಮ ಹೆಣ್ಮಗಳಿಗೆ ನಮ್ಮ ಗಂಡ ದೇವ್ರ ಕೊಟ್ಟಾನ ಸೀರೆ ಹಾ ಗಂಡ ದೇವ್ರ ಕೊಟ್ಟಾನಂತ ಸೀರಿ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟಾನಂದ್ರೆ ಹಾ. ಜಗತ್ತಿನೊಳಗ ನಾ ದೊಡ್ಡವ ಅಂತ ಹೇಳತ್ತೇನ್ರಿ ಹೌದೌದು ನೀ ಸೀರೆ ಕೊಟ್ಟಿಪ ಇಲ್ಲ ಅಂದಿಲ್ಲ ಹಾ ಇದ್ರ ಹಿಂದೂನು ವಿಚಾರ ಮಾಡಲ್ಲ ನಾನು ಎಲ್ರಿ ನಿನಗೆ ಸೀರೆ ಕೊಟ್ಟಿರ್ಬೇಕಲ್ಲ ಹಾ ನೀ ಸೀರೆ ಕೊಟ್ಟಿರ್ಬೇಕ ನಾನು ನಿನಗೆ ಉಪಕಾರ ಮಾಡಿರ್ಬೇಕಲ್ಲ ಹೌದೌದು ಒಂದಾನೊಂದು ಟೈಮ್ದೊಳಗೆ ಒಂದು ದಗದಾಗಿತ್ರಿ ಏನಾಗಿತ್ತ ಯಾವ ದುರ್ವಾಸ ಋಷಿ ಹಾ ನದಿ ಒಳಗೆ ಸ್ನಾನ ಮಾಡ್ತಿದ್ದ ಜಳಕ ಮಾಡಾಗ ಜಳಕ ಮಾಡುವಾಗ ನೀರಿನ ಸೆಳೆತ ಜೋರಾಗಿ ಹಾ ದುರ್ವಾಸ ಋಷಿ ಕೈಪ ಹರ್ಕೊಂಡು ಹೋಗಿತ್ತು ನೀರಾಗ ದಿಗಂಬರ ಆಗಿದ್ದ ಮೈ ಮೇಲೆ ಒಂದು ಬಟ್ ಅರಿ ಬೈದಿದ್ದಿಲ್ಲ ದಿಗಂಬರಿಯಾಗಿ ನಿಂತಿದ್ದ ಹಾ ಹಾ ಅಲ್ಲಿ ಒಂದು ದಗದಾತ್ರಿಪ ಏನಾತ ದಿಗಂಬರಿಯಾಗಿ ನಿಂತಾಗ ಅದೇ ಹಾದಿ ದಂಡಿ ಹಿಡ್ದ ಹಾ ದ್ರೌಪದ ದೇವಿ ಹಾದು ಬರ್ತಿದ್ಳು ಎಲ್ಲಿ ನದಿ ದಂಡಿ ಹಿಡಿದ ನದಿ ದಂಡಿ ಹಿಡ್ದ ಓ ನೀರಿನ ಚರಿಗೆ ಹೊರಗ್ರೆ ಹೋಗು ಒಳಗ್ರೆ ಬಾ ಗಪ್ ಕುಂಡ್ರ ಕಡೆ ಹೊಳೆ ನಾ ಜೋರು ಹೇಳಾಗ ನಿಂದ ಏನು ಹೋಯಪ್ಪ ಹಾ ಇರ್ಲಿ ಇರ್ಲಿ ಎದ್ದಾರ ಬಿಡ್ರಿ ಅದಕ್ಕೆ ಹಾ ಅದೇ ಹಾದಿ ದಂಡಿ ಹಿಡ್ದ ದ್ರೌಪದ ದೇವಿ ಹಾದ ನಡಿತಿಳು ಹಾ ದುರ್ವಾಸ ಋಷಿಗಳನ್ನ ನೋಡ್ತಾಳ ನೀರಿನೊಳಗ ನೀರಾಗ ಕೂತಾರ ದೊಡ್ಡ ಸಾಧು ಸತ್ಪುರುಷರದಾರ ಕಾಲು ಬಿದ್ದ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಹೇಳಿ ದೂರ ನಿಂತು ಹಾದಿ ಕಾಯ್ಲಾತಳು ದಂಡಿಗೆ ನಿಂತು ಹಾದಿ ಕಾಯಿಲ ಆಯ್ತಳ
ಆಕಿ ಹೋದ ಮೇಲೆ ಬರ್ಬೇಕತ್ತ ಇವರು ಬಂದ ಮೇಲೆ ಆಶೀರ್ವಾದ ತಗೊಂಡು ಹೋಗ್ಬೇಕತ್ತ ಆಕಿನೂ ಹೋಗಲಿಲ್ಲ. ಆಕಿನೂ ಹೋಗಲಿಲ್ಲ. ಇವರು ಎದ್ದು ಬರಲಿಲ್ಲ. ಕೂತರು ನೀರಿನಾಗ ಎಷ್ಟೋ ತಕ ಕುಂಡಿರ್ತಾರ. ಎತ್ತರ ತನಕ ಕುಂಡ್ರ ತಮ್ಮ ಶರೀರ ಮ್ಯಾಲಿನ ಮೋಹ ಬಿಟ್ಟ ಹೇಳ್ತಾನ ದ್ರೌಪದ ದೇವಿಗೆ. ಏನತ್ತ? ತಾಯಿ ದ್ರೌಪದ, ನನ್ನ ನೀರಿನಾಗಿಂದ ಎದ್ದು ಹೊರಗೆ ಬಂದ ನಿಂದ್ರು ತಾಕತ್ತಿಲ್ಲವ. ಆ ಪರಿಸ್ಥಿತಿ ಉಳ್ದಿಲ್ಲ. ಆ ಪರಿಸ್ಥಿತಿ ನಂದು ಉಳ್ದಿಲ್ಲ. ಯಾಕಂದ್ರೆ ನಾ ಹುಟ್ಟಿರುವಂತ ಕೈಪ ನೀರಿನ ಸೆಳೆತಕ್ಕ ಹರ್ಕೊಂಡು ಹೋಗ್ಯದ. ನಾ ದಿಗಂಬರ ಆಗ್ಯದ ನೀ ಒಳಗ. ಅಂದಾಗ ದ್ರೌಪದ ದೇವಿ ಒಂದು ಮಾತು ವಿಚಾರ ಮಾಡ್ತಾಳ. ಏನತ್ತ? ಗುರುವೇ, ನಿಮಗೆ ಇಂಥ ಕಷ್ಟ ಬಂದೈತಿ ಅಂದ್ರೆ ಇಲ್ಲಿ ನಾನು ಹಾದಿನಿ ಅಂದ್ರೆ ನೀವು ಹೆಂಗ ಬರವ್ರಿ? ಎದ್ದ ನಿಮಗ್ ಕೊಡವ್ರಿ ಯಾರ? ಮೊದಲ ಬಂದ್ರಿ ನೀವು ದೂರ ಈ ಕಡೆ ನದಿ ಒಳಗ. ಬ್ಯಾಡ ಅಂತ ಹೇಳ್ತಾ ಹುಟ್ಟಿರುವಂತ ಸೀರೆ ಹರದ ಕೊಡ್ತಾಳ ನೀರಿನ್ಯಾಗ. ಸೀರೆ ಹರಿದು ನೀರಾಗ ಬಿಡ್ತಾಳ. ತಗೋರಿ ಗುರುಗಳ, ಇದನ್ನ ಕೈಪ್ ಮಾಡಿ ಕಟ್ಕೊಂಡ ಬರ್ರಿ ಮ್ಯಾಲ. ಹೊರಗೆ ಬರ್ರಿ. ಕೈಪ್ ಮಾಡಿ ಕಟ್ಕೊಂಡ ಮ್ಯಾಲ ಬರ್ರಿ ಅಂದಾಗ ದುರ್ವಾಸ ಋಷಿ ಒಂದು ಮಾತು ಹೇಳ್ತಾರ. ಏನತ್ತ? ಅದೇ ಬಿಟ್ಟಿರುವಂತ ಚೋಟಿ ಅರಿವಿ ತಗೊಂಡ ಕೈಪ್ ಮಾಡಿ ಕಟ್ಕೊಂಡ ಬಂದ ಮ್ಯಾಲ ಹೇಳ್ತಾರ ದ್ರೌಪದ ದೇವಿಗೆ. ಏನತ್ತ? ತಾಯಿ ದ್ರೌಪದ, ನನ್ನ ಮಾನ ಹೋಗುವಾಗ, ಈಗ ನನ್ನ ಮಾನ ಹೊಂಟಿತ್ತ, ಹೋಗ್ಲಕ್ಕ ನಿಂತಿತ್ತು. ನನ್ನ ಮಾನ ಹೋಗುವಂತ ಟೈಮ್ದೊಳಗೆ ಒಂದು ಚೋಟಿ ಅರಿವಿ ಕೊಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ, ಒಂದು ಚೋಟಿ ಸೀರೆ ಕೊಟ್ಟ, ಚೋಟಿ ಸೀರೆ ಕೊಟ್ಟ ನನ್ನ ಮಾನ ನೀ ಕಾದಿ ಅಂದ್ರೆ, ನಿನ್ನ ಮಾನ ಹೋಗುವಂತ ಟೈಮದೊಳಗೆ ಇದ ಒಂದು ಚೋಟಿ ಸೀರೆ ಹೋಗಿ 1 ಕೋಟಿಯಾಗಿ ನಿನ್ನ ಮಾನ ಕಾಯ್ಲಿವ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟ. ಹೌದೌದು. ಕೃಷ್ಣನ ಯಾಕೆ ಸೀರೆ ಬಿಡಬೇಕಾತು? ಕೃಷ್ಣನ ಯಾಕೆ ಸೀರೆ ಬಿಡ್ಬೇಕ? ಅದರ ಮರ್ಮ ಒಂದದ. ಹೆಂಗ? ದುರ್ವಾಸ ಋಷಿ ಕೊಟ್ಟಾಳ ಸೀರೆ, ಕರೆ ಕೃಷ್ಣ ಯಾಕೆ ಬಿಡ್ಬೇಕಾಗೈತಿ? ಯಾವ ಒಂದಾನೊಂದು ಟೈಮ್ದೊಳಗ ಕೃಷ್ಣ ಪರಮಾತ್ಮ ತನ್ನ ಕೈ ಒಳಗ ತಲವಾರ್ ಹಿಡ್ಕೊಂಡು ಆ ಕಡೆ ಬೀಸಾಡ್ಲಕತ್ತಿದ್ದ. ಖರೆ ಐತ್ಲ. ಇವ ಬೀಸಾಡುವಂತ ಟೈಮ್ದೊಳಗ ಅದೇ ಕೈ ಒಳಗಿನ ತಲವಾರ್ ಹೋಗಿ ಕೃಷ್ಣನ ಹೆಬ್ಬಳಿಗೆ ಹತ್ತಿ ಬಿಡ್ತು. ಕೈಗೆ ಬಳ್ಳಿಗೆ ಒಟ್ಟ ಬಳ್ಳಿಗೆ ಹತ್ತು. ಬಳ್ಳಿಗೆ ಹತ್ತಿದ ತಕ್ಷಣ ಇಬ್ರು ತಂಗಿಗಳು ಅಲ್ಲೇ ಇದ್ರು. ಯಾರ್ಯಾರ? ಸುಭದ್ರನು ಅಲ್ಲೇ ಇದ್ಳು, ದ್ರೌಪದನು ಅಲ್ಲೇ ಇದ್ಳು. ಇಬ್ರು ಕೂತಿದ್ರ ಅಲ್ಲೇ. ಸುಭದ್ರ ತಳಿಯೋಣ, ನಿನ್ನ ಕೈಗೆ ತಲವಾರ್ ಹತ್ಯದ ಎಷ್ಟರ ರಗತ ಹೊಂಟದಯ್ಯಪ್ಪ. ಗಪ್ಪ ಅರಿವಿ ತರ್ತನ ಕಟ್ಟಲಕ್ಕ ಬಟ್ಟಿಗೆ ತೇಳಿಕಿ ಮನಿಯೆಲ್ಲ ಅರಿವಿ ಹುಡುಕ್ಯಾಡ್ಲಕತ್ತಳು ಸುಭದ್ರ. ದ್ರೌಪದ ಅಲ್ಲೇ ಮಗಲ ಕೂತಿಳಲ್ಲ, ಆಕಿ ಒಂದು ವಿಚಾರ ಮಾಡಳು. ಏನಂತ? ತಂಗಿ ಹೋಗಿ ಅರಿವಿ ತಂದ ಕಟ್ಟು ಕುಡ್ದ, ಅಣ್ಣ ನಿನ್ನ ಕೈಯಾಗಿನ ಬಳ್ಳಿನ ರಗತ ಬಾಳ ಹೋಗ್ತೈತಿ. ಆಕಿ ತಂದ ಕಟ್ಟುಕಿತ್ತ ಮೊದಲ ನನ್ನ ಸೀರೆ ಹರಿದ ಕಟ್ರ ಆತತ್ ಹೇಳಿ ತನ್ನ ಸೀರೆ ದಡಿ ಹರಿದ ಅಣ್ಣನ ಬಟ್ಟಿ ಕಟ್ಟಿ ಬಿಟ್ಲ ದ್ರೌಪದ ಅಲ್ಲೇ. ಅವಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಕೊಟ್ಟಾನ ದ್ರೌಪದ ದೇವಿಗೆ. ಏನಂತ? ನೋಡುವ, ನನ್ನ ಕೈಗೆ ತಲವಾರ್ ಹತ್ತಿ ನನಗ ತ್ರಾಸ ಆಗ್ಲಕತ್ತಿತ್ತು. ನನಗ ತ್ರಾಸ ಆಗುವಾಗ ನಿನ್ನ ಮೈ ಮ್ಯಾಗ ಸೀರೆ ಅಂದ್ರ ಕಬರ್ ಹಿಡದಿಲ್ಲ, ದಡಿ ಹರಿದ ನನ್ನ ಬಟ್ಟಿಗೆ ನೀ ಕಟ್ಟಿ ಅಂದ್ರ ಇದ ಸೀರೆ ಇದ ಬಟ್ಟಿಗೆ ಹೆಂಗ ಕಟ್ಟಿಯಲ್ಲ, ನಿನಗ ತ್ರಾಸ ಆಗಾಗ ನನಗ ತ್ರಾಸ ಆಗಾಗ ನೀ ಅರಿವಿ ಕಟ್ಟಿ ಅಂದ್ರೆ, ನಿನಗ ತ್ರಾಸ ಆಗಾಗ ಯಾವ ಬಳ್ಳಿಗೆ ಸೀರೆ ಕಟ್ಟಿಯಲ್ಲ ಅದೇ ಬಳ್ಳಿನಿಂದ ನಿನಗ ಸೀರೆ ಕೊಟ್ಟ ನಿನ್ನ ತ್ರಾಸದೊಳಗೆ ನಿನ್ನ ಸ್ತೂರ್ ಮಾಡ್ತಾನಂತೇಳಿ ಮಾತು ಕೊಟ್ಟ ಕೃಷ್ಣ ಪರಮಾತ್ಮ. ಕಲರ್ ಸೀರೆ ಬಿಡ್ಬೋದಾಗಿತ್ತವ, ಬಿಡ್ಬೇಕಾಗಿತ್ತಲ್ಲ. ಕಲರ್ ಸೀರೆ ಬಿಟ್ಟಿಲ್ಲ. ಅಲ್ಲಿ ಸೀರೆ ಬರಬೇಕಾದ್ರೆ ಕೆಂಪು ಕಲರ್ ಬಂದೈತಿ ಸೀರೆ. ಕೆಂಪು ಕಲರ್ ಯಾಕೆ ಬತ್ರಿ? ಕೃಷ್ಣ ಪರಮಾತ್ಮನ ಬಳ್ಳಿನೊಳಗಿನ ರಕ್ತ ಹೋಗಬೇಕಾದ್ರ ದ್ರೌಪದ ದೇವಿ ಏನು ಅರಿವಿ ಕಟ್ಟಿದಳಲ್ಲ, ಅರಿವಿ ಕೃಷ್ಣ ಪರಮಾತ್ಮನ ಬಟ್ಟಿನೊಳಗೆ ಏನು ಸೋರ್ತಿತ್ತಲ್ಲ ರಕ್ತ ಎಲ್ಲ ಮುನಿಗೆ ಹೋಗಿ ಕೆಂಪು ಕಲರ್ ಆಗಿ ಕೂತಿತ್ತಕ್ಕಿ ಅವನ ಬಟ್ಟಿಗೆ. ಅಕ್ಕಿ ಕಟ್ಟಿದಾಗ ಬೇರೆ ಕಲರ್ ಇತ್ತು, ಅವನ ಬಟ್ಟಿ ಕಟ್ಟಿದಾಗ ರಕ್ತ ಎಲ್ಲ ಮುನಿಗೆ ಕೆಂಪು ಕಲರ್ ಆಗಿತ್ತು. ಆ ದುಶ್ಯಾಸನ ಜಗಾಗ ಕೆಂಪು ಕಲರ್ ಸೀರೆನ ಬಿಡಬೇಕಾತು. ಕಲರ್ ಕೆಂಪಾಗಿತ್ತ, ರಕ್ತ ತುಂಬಿ ಅನಾಟ್ಲೇನ ಕೆಂಪು ಕಲರ್ ಬಿಡ್ಬೇಕಾಗ್ಯದ ರೀ. ಅದರ ಸಂಬಂಧಿಪ ಹಿಂಗಾಗೈತಿ. ಯಾವಾರ ನಿಂದ ಇದ್ರೊಳಗೆ ಏನು ಬಿಡಿ ಇಲ್ಲ. ನಿಮ್ಮ ಹೆಣ್ಣು ದೇವ್ರು ಹೋಗಿ ಸೀರೆ ಕೊಡಬೇಕಾಗಿತ್ತು. ನಿನಗೆ ಕಷ್ಟ ಬಂದಾಗ ನಿನಗೆ ನಾಗೇನೇನಂಟ್ಲೆ ಮುಂದೆ ನೀ ನಾನು ಸೀರೆ ನನಗೆ ಕೊಟ್ಟಿ. ಮತ್ತೊಂದು ಮಾತು ಹೇಳಿದ್ರು, ದುರ್ವಾಸನ ಸಿಕ್ಕುತ್ತಾಗ ಇವ್ ಕೊಡ್ಬೇಕಲ್ಲ. ಇವೇನು ಕೊಡ್ತಾನೋ ಯಪ್ಪ, ಅವಂಗ ಕೊಟ್ರ ಇವಂಗಿಲ್ಲ, ಇವಂಗ ಕೊಟ್ರ ಅವಂಗಿಲ್ಲ, ಇವ್ ಒಂದ ಉಡ್ತಾನ ವರ್ಷ ಹತ್ತನ ಉಡ್ತಾನು, ಅವನ್ ಕೊಟ್ರ ಇವಂಗಿರಂಗಿಲ್ಲ ದಗದ. ಮತ್ತೆ ನಮ್ಮ ಅಕ್ಕ ಮಾದೇವಿ ಬದಲು ಒಂದು ಮಾತು ಹೇಳಿದ್ರು ಅವರು. ಏನತ್ತ? ನಿಮ್ಮ ಅಕ್ಕ ಮಾದೇವಿ ಗಂಡನ ವಾಲ ತೇಗಿಸಿಂದ ಮೈ ಮ್ಯಾಗ ಬರೀ ಬಾತ್ಲೆ ತಿರುಗಾಡಿ ಹೇಳತ್ ಹೇಳ್ದಿ. ಹುಚ್ಚ ಪೇಲಿ ಏನು ಹೊನಿನ ಮಾತು ಅಷ್ಟ ಘಾತೈತಿ, ಅಟ್ಟ ಮಾತ ನೋಡಿದ್ರ ಮುತ್ತೈತಿ, ಅಟ್ಟ ಮಾತ ಮಾಣಿಕ್ಯೈತಿ. ಅಕ್ಕ ಮಾದೇವಿ ದಿಗಂಬರಾಗಿ ತಿರುಗ್ಯಾಳಂದಿ ಕೌಶಿಕ ರಾಜಾಗ ಆಲ್ರೆಡಿ ಪ್ರಥಮದೊಳಗೆ ಮದುವೆ ಆಗಾಗ ಕರಾರ ಕಂಡೀಷನ್ ಮಾಡ್ಯಾಳಕಿ. ಕೌಶಿಕ, ನೀ ನನ್ನ ಲಗ್ನ ಆಗತಿ ಖರೆ ಆಗ ಬ್ಯಾಡ ಅಂದಿಲ್ಲ, ನಾನು ಕರಾರ ಕಂಡೀಷನ್ ಅದಾವ ಅಂದಾಳಕಿ ತಳದಾಗನ. ಆಕಿ
ಕರಾರ್ ಕೊಟ್ಟಾಗನ ಆಕಿಗೆ ವಚನ ಕೊಟ್ಟ ನಿಮ್ಮ ಕೌಶಿಕ ರಾಜ ಹಾ ನಾನು ದೇವರ ಪೂಜೆ ಮಾಡ್ಲಕ್ ಕೂತೀನಿ ಅಂದ್ರೆ ಗರ್ಭದ ಗುಡಿಯಾಗ ನೀ ಬರ್ತಕ್ಕದ್ದಲ್ಲ ಹಾ ನನ್ನ ಮರ್ಜಿ ಇಲ್ಲದ ನನ್ನ ಮೈ ನೀ ಮುಟ್ಟತಕ್ಕದ್ದಲ್ಲ ಹೌದ್ ಇವೆಲ್ಲ ಕಂಡೀಷನ್ ಇದ್ದು ಆಕಿವ ಜುಲ್ಮಿದಿಂದ ಜುಲ್ಮಿ ಜಬರ್ದಸ್ತಿ ನೀ ನನಗೆ ಮಾಡುವಂಗಿಲ್ಲ ನಾನು ನಾಮಸ್ಮರಣೆ ಮಾಡುವಾಗಲಿ ಜ್ಞಾನದೊಳಗಾಗಲಿ ಪೂಜೆ ಒಳಗೆ ಬಂದು ನೀ ಭಂಗ ಮಾಡುವಂಗಿಲ್ಲ ಹೌದ್ ಅಂದ್ರೆ ನಿನ್ನ ಲಗ್ನ ಆಗ್ತೀನಿ ಇದಕ್ಕೆ ಆಗಂಗಿಲ್ಲ ಅಂದ್ರು ಅವಾಗ ಹ್ಞೂ ಅಂದ ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರ ಜಬರ್ದಸ್ತಿ ಲಗ್ನ ಮಾಡಿ ಕೊಟ್ರು ಹಾ ಒಂದು ದಗದಾತ್ರಿ ಯಾವ ಅಕ್ಕ ಮಾದೇವಿ ತಾಯಿ ತಂದೆ ಹೆಸರು ಯಾರ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರಾದೇವಿ ಹಾ ಮಾಡಿ ಕೊಟ್ಟಾಗ ಅಲ್ಲಿ ಒಂದು ದಗದಾಗ್ಯದರಿಪ್ಪ ಕರೆ ಐತಿ ಇವ ಕೌಶಿಕ ಕೊಟ್ಟಿರುವಂತ ವಚನ ಭಂಗ ಮಾಡಿ ಜಬರ್ದಸ್ತಿ ಮೈ ಮುಟ್ಲಕತ್ತ ಹಾ ಹಾ ಮೈ ಮುಟ್ಟುವಾಗ ಅವಾಗ ಒಂದು ಮಾತು ಹೇಳಾಳಕಿ ಏನತ್ತ ನೀ ಯಾವಾಗ ನನ್ನ ವಚನಕ್ಕೆ ನಿರಾಕಾರ ಮಾಡಿ ನನ್ನ ಹೊಳ್ಳಿ ನೀ ಮೈ ಮುಟ್ಲಕ್ಕ ಬಂದಿ ಅಂದ್ರೆ ಈ ಶರೀರ ಮೇಲೆ ಮೋಹ ಆಗಿದೆನೋ ತಗೋ ಇದನ್ನ ಶರೀರ ತೆಗೆದು ಒಗದೆ ಪಿತಾಂಬರ ಹುಟ್ಟಿರುವಂತ ಪಿತಾಂಬರ ತೆಗೆದು ಒಗದು ಬರೀ ಜಡಿ ಗೂದಲ ಮ್ಯಾಗ ಹೊರಗೆ ಬಿದ್ದಾಳ ನನ್ನ ತಾಯಿ ಅಕ್ಕ ಮಾದೇವಿ ಹೌದ್ ಆಕೆಯಲ್ಲಿ ಇರುವಂತ ಭಕ್ತಿ ಹಾ ಯಥಾ ಭಕ್ತಿ ತಥಾ ದೇವ ಹಾ ಹಂಗ ತಾ ಹುಟ್ಟಿರುವಂತ ಅರಿವಿ ತೆಗದ ಜಡಿ ಗೂದಲ ಮ್ಯಾಗ ಬಂದಳ ಬಾಂದ್ರ ನಿಮ್ಮ ದುರ್ವಾಸ ಋಷಿನು ಜಡಿ ಬಿಟ್ಟುಕೊಂಡು ಬರಬೇಕಾಗಿತ್ತಲ್ಲ ಮತ್ತೊಬ್ರು ಸೀರೆ ಕುಡ್ತಕ್ಕ ಒಳಗೆ ಯಾಕೆ ಕೂತಿವ ಹಾ ಅವನು ಚಟಿ ಬಿಟ್ಕೊಂಡು ಇವ್ಗೆ ಯಾವ ಗಂಡ ದೇವ್ರು ಹೊರ ಕೊಟ್ಟಿದ್ದಿಲ್ಲೇನ ಇಲ್ಲ ಹೆಂಗಸರು ಸೀರೆ ಕುಡ್ತಕ್ಕ ಒಳಗ್ ಕೂತಾರಿ ಅಂದ್ರ ಮತ್ತ ನೀ ಹೆಂಗ ದೊಡ್ಡವ ಆಗ್ತೀವೋ ಲಕ್ಷ್ಮಣ ಹಾ ಹಾ ನಿನಗ ಒಂದ ಮಾತು ಹೇಳೇನೆ ಏನತ್ತ ಹೊತ್ತು ಹೊಂಡು ತಕ್ಕ ಹೆಂಗ ಬರ್ತೀವ ನಿಮ್ಮ ಅಪ್ಪನ ದೊಡ್ಡವನು ಮಾಡಿ ಕುಡುದಿಲ್ಲ ಅಂತ ಹೇಳಿ ಹಾ ಹಾ ನಡೀಲಿ ನಡೀಲಿ ಸಣ್ಣ